ನೋಡಿರ ಸರ್ ಸರ್ಕಲಿಂದ ಓಡ್ ಬಂತು, ನಮ್ಮ ಬೈಕಿಂದನೇ ಓಡ್ ಬಂತದು. ಹೆಬ್ಬಾಳ ಆಸ್ಪತ್ರೆಗೆ ಹೋಗ್ತಾ ಇದೀವಿ. ಅಲ್ಲಿ ಪ್ರೊಸೀಜರ್ ಹೇಗಿರುತ್ತೆ ಅಂತ ಇನ್ನೂ ಅಷ್ಟೇನು ರಶ್ ಆಗಿಲ್ಲ, ಒಂದು 2 ಬಂದಿದೆ ಅಷ್ಟೇ. ಪಾಪಿ ನನ್ನ ಮಕ್ಕಳ ಎಲ್ಲಿದ್ದೀರೋ ಗೊತ್ತಿಲ್ಲ ಕಣ್ರೋ ಬಿಟ್ಟಿರೋರು. ಐತಣ ಇದು ನಾವು ಇವತ್ತೇ ನೋಡಿರ ಸರ್ ಸರ್ಕಲಿಂದ ಓಡ್ ಬಂತು, ನಮ್ಮ ಬೈಕಿಂದನೇ ಓಡ್ ಬಂತದು. ಓಡ್ ಬಂತು, ಅದು ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಲ್ಲ, ಹಿಂಗೆ ಹೋಗುತ್ತೆ ಹಿಂಗೆ ಬರುತ್ತೆ, ಆ ಕಡೆ ಯಾವ ಬೈಕ್ ಹೋಗುತ್ತೆ ಅದರಿಂದ ಓಡೋಗುತ್ತೆ. ಹಂಗಾಗಿ 2 ಸತಿ ಸಿಗಾಕೊಂತಲ್ಲಿ ನಾನು ಸ್ವಲ್ಪ ಬಂದಾಗಿದೆ, ಅದನ್ನು ತಿಂದಿಲ್ಲ. ಅದು ಗಾಬರಿ ಆಗ್ಬಿಟ್ಟಿದೆ ಪಾಪ. ಎಂತೆಂತ ನನ್ನ ಮಕ್ಳು ಇರ್ತಾರಪ್ಪ. ಸಾಕಿರ್ತಾರೆ, ಅದಕ್ಕಾರ ಒಂದು ಇದ್ಬೇಕಲ್ಲ ನಿಯತ್ತು. ಮನೆ ಮಕ್ಕಳಾಗಿ ಬಿಟ್ಬಿಟ್ಟು ಹೋಗ್ತಾರ. ಸರಿ ಇಲ್ಲಿ ನೋಡು, ತುಂಬ ದಿನ ಆಗೈತೆ ಬಿಟ್ಟು. ಇಲ್ಲಿ ನೋಡ್ರಿ ಸೈಲೆನ್ಸರ್ ಬಗ್ಗೆ ಯಾರಮ್ಮ ಹೋಗೋಣ. ಹತ್ಕೊಂಡು ಹೋಗಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ. ಪಾಪ ಫುಲ್ಲು ಗಾಡಿ ಆಗಿಬಿಟ್ಟೈತೆ, ಎತ್ಕೊಯ್ತೆ ಓಡಾಡ್ಬಿಡುತ್ತೆ ಪಾಪ. ಬಿಟ್ಟಿರುತ್ತೆ, ಕಟ್ಕೊಂಡು ಬಂದು ಸೀದಾ ಕೂತಿರುತ್ತೆ, ನಮಗೆ ಗೊತ್ತಿರಲ್ಲ. ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ನಿನ್ನೆ ಏನು ರೆಸ್ಕ್ಯೂ ಮಾಡ್ಕೊಬಂದಿದ್ವಿ, ಪಮೋರಿಯನ್ನು ಮತ್ತು ಇನ್ನೊಂದು ಗೋಲ್ಡನ್ ರಿಟ್ರೀವರ್ ಕರ್ಕೊಂಡು ಹೆಬ್ಬಾಳ ಆಸ್ಪತ್ರೆಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಪ್ರೊಸೀಜರ್ ಹೇಗಿರುತ್ತೆ ಅಂತ ವೀಡಿಯೋ ಮಾಡೋಕ್ಕೋಸ್ಕರ, ನಿಮಗೆ ತೋರ್ಸೋಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಪ್ರೊಸೀಜರ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಾನು ನಮ್ಮ ಹಿತೇಶ್ ಅವರು ನೋಡ್ರಿ ಫುಲ್ಲು ವಾಮಿಟು. ನಾನು ತುಂಬ ನಿನ್ನೆ ರೆಸ್ಕ್ಯೂ ಮಾಡ್ಕೊಬಂದಿದ್ವಿ ಪಮೋರಿಯನ್ನು. ಫೈನಲಿ ಹೆಬ್ಬಾಳ ವೆಟನರಿ ಆಸ್ಪತ್ರೆ ಹತ್ರ ಬಂದಿದ್ದಾಯಿತು. ಬನ್ನಿ ಒಳಗಡೆ ಹೋಗೋಣ. ಟೈಮು ಕರೆಕ್ಟಾಗಿ ಈಗ 8 ಗಂಟೆ. ಎಲ್ಲಪ್ಪ ಇದು ಆಸ್ಪತ್ರೆ ಇರೋದು ಅಂದರೆ ಹೆಬ್ಬಾಳಲ್ಲಿ ನೋಡಿ. ಹೆಬ್ಬಾಳಲ್ಲಿ ಗೇಟಿಂದ ಒಳಗಡೆ ಬಂದರೆ ಇಲ್ಲೋಗಿ ಕ್ಯೂ ನಿಂತ್ಕೋಬೇಕು. 9 ಗಂಟೆಗೆ ಬರೋದವರು, ಆದರೆ 8 ಗಂಟೆಗೆ ತುಂಬಾ ರಶ್ ಆಗಿರುತ್ತೆ, ತುಂಬ ಜನ ಬಂದಿರ್ತಾರೆ. ಸೊ ಅದಕ್ಕೆ ಬೇಗನೆ ಬಂದಿದ್ದೀನಿ. ನೋಡೋಣ ಇವತ್ತು ಜನ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಬನ್ನಿ ಹೋಗೋಣ. ಇವಳಂತೂ ಎಲ್ಲ ಫುಲ್ಲು ವಾಮಿಟ್ ಮಾಡಾಕ್ಬಿಟ್ಟಿದ್ದಾಳೆ, ಗಾಡಿ ಫುಲ್ಲು ಗಲೀಜಾಗ್ಬಿಟ್ಟಿದೆ. ನೋಡಿ ಆಲ್ರೆಡಿ ಆಲೇ ರಿಜಿಸ್ಟ್ರ್ ಮಾಡ್ಸೋಕ್ಕೆ ಬರ್ತಾ ಇದ್ದಾರೆ ಪೆಟ್ಸ್ನ. ಇನ್ನೂ ಅಷ್ಟೇನು ರಶ್ ಆಗಿಲ್ಲ, ಒಂದು 2 ಬಂದಿದೆ ಅಷ್ಟೇ. ನಿನ್ನೆ ರೆಸ್ಕ್ಯೂ ಮಾಡ್ಕೊಬಂದಿದ್ದು ನೈಂಡಳ್ಳಿ ಹತ್ರ. ಸ್ವಲ್ಪ ಬೈಕೇನೋ ಆಕ್ಸಿಡೆಂಟ್ ಆಗಿದೆ ಅನ್ನೋ ಥರ ಹೇಳ್ತಿದ್ರು, ಅದಕ್ಕೆ ಕರ್ಕೊಬಂದಿದ್ದೀವಿ. ಹಿಂದೆ ಕಾಲು ಸ್ವಲ್ಪ ಕುಣ್ತಿದೆ, ಸೊ ಅದಕ್ಕೆ ಕರ್ಕೊಬಂದಿದ್ದೀವಿ. ನೋಡಿ ಅಲ್ಲೊಬ್ಳು. ಇಲ್ಲಿ ನೀರಿಲ್ಲ, ಆದಷ್ಟು ಸ್ವಲ್ಪ ವಾಶ್ ಮಾಡ್ಕೊಂಡಿದ್ದೀನಿ, ಮಿಕ್ಕಿದಲ್ಲಿ ಮಾಡಬೇಕು. ನೋಡಿ ಇಲ್ಲೊಂದು ಕಟ್ ಹಾಕಿದ್ದೀನಿ. ಅಲ್ಲಿ ಲೈನಲ್ಲಿ ನಮ್ಮ ಹಿತೇಶರು ಟಿಕೆಟ್ ತೊಗೊಳಕ್ಕೆ ನಿಂತಿದ್ದಾರೆ. ಇದನ್ನ ಯಾಕೆ ಕರ್ಕೊಬಂದಿದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಇದು ನೋಡಿ ಸಮಸ್ಯೆ ಏನಂದರೆ, ಈ ವೆಜ್ಜಿನಲ್ಲೇ ಆಚೆ ಬಂದುಬಿಟ್ಟಿದೆ. ನೋಡಿ 8 ಕಾಲ್ಗೆ ಎಷ್ಟು ಜನ ಬಂದಿದ್ದಾರೆ, ಆಲ್ರೆಡಿ 7-8 ಜನ ಬಂದುಬಿಟ್ಟಿದ್ದಾರೆ. ನೋಡಿ ನಿಮ್ಮ ನಾಯಿನ ಎಲ್ಲಾದರೂ ನಿಮಗೆ ಪ್ರೈವೇಟಲ್ಲಿ ತೋರ್ಸೋಕ್ಕಾಗಿಲ್ಲ ಅಂದರೆ ಆರಾಮಾಗಿ ಕರ್ಕೊಬಂದು ತೋರಿಸಿ. ಇಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ. 9 ಗಂಟೆಗೆ ಓಪನ್ನು, 9 ಗಂಟೆಯಿಂದ 1 ಗಂಟೆ ಲಾಸ್ಟು ಅನಿಸುತ್ತೆ. ನಾನು ಅದನ್ನು ಕನ್ಫರ್ಮ್ ಮಾಡ್ತೀನಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಅಂದ್ಬಿಟ್ಟು. ಹೆಬ್ಬಾಳದಲ್ಲಿರೋದು ಇದು. ಟೈಮಿಂಗ್ಸು 9 ಗಂಟೆಯಿಂದ 12 ಗಂಟೆನೇ. ಇಲ್ಲಿ ಯಾವುದೇ ಥರದ ಆನ್ಲೈನ್ ಪೇಮೆಂಟ್ ನಡೆಯಲ್ಲ, ಬರೀ ಕ್ಯಾಶ್ ಟ್ರಾನ್ಸಾಕ್ಷನ್ನು. ಬರ್ತಾನೆ ಕ್ಯಾಶ್ ತೊಗೊಬನ್ನಿ. ಸ್ಕ್ಯಾನ್ ಎಲ್ಲ ಮಾಡಿಸ್ಬೇಕು ಅಂತ ಇದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಆದಷ್ಟು ಕ್ಯಾಶ್ ತೊಗೊಬನ್ನಿ. ನೋಡಿ ಅಲ್ಲಿ ಯಾವುದೋ ರಾಟ್ ವೀಲರ್ಗೆ ಸೊಂಟೇನೋ ಮುರಿದೋಗ್ಬಿಟ್ಟಿದೆ, ಟ್ರಾಲಿ ತೊಗೊಂಡೋಗಿದ್ದಾರೆ ಎತ್ಕೊಬರೋಕ್ಕೆ. ನೋಡಿ ಹಿಂದೆ 10% ಮುರಿದೋಗಿರೋ ಥರ ಕಾಣ್ತಿದೆ. 1 hour later ಮಾಡಿಸಿದಾಯಿತು. ಹಿತೇಶ್ವರ್ ಕರ್ಕೊಂಡು ಹೋಗ್ತಿದ್ದಾರೆ. ನೋಡಿ ಎಷ್ಟು ರಶ್ ಆಗಿದೆ. ನಾವು ಅದನ್ನು ಕರ್ಕೊಂಡು ಹಿಂದೆ ರೋಡಿಗೆ ಹೋಗ್ಬೇಕಂತೆ. ಇಲ್ಲಿ ನೋಡಲ್ವಂತೆ, ಅದು ಪ್ರಾಬ್ಲಮ್ಮು. ಹಿಂದೆ ರೋಡ್ಗೆ ಹೋಗೋಕೆ ಹೇಳಿದ್ದಾರೆ. ಜೈನಾ ಕಾಲೇಜಿಗೆ ಸದ್ಯಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಲ್ಲಿಗೆ. ನೋಡಿ ಕ್ಯೂಪದು ತುಂಬ ಆ್ಯಂಬುಲೆನ್ಸ್ಗಳು ನಿಂತಿದೆ. ಫುಲ್ಲು ನಾಯಿ ಸೌಂಡ್ಗಳು, ಎಲ್ಲ ರೆಸ್ಕ್ಯೂ ಮಾಡಿರೋ ಪ್ರಾಣಿಗಳದು ಸೌಂಡು. ನೋಡಿ ಇದೇ ಡಿಪಾರ್ಟ್ಮೆಂಟ್ ಅದು. ಇಲ್ಲಿ 9:15 ಓಪನ್ನು. ವೆಯ್ಟ್ ಮಾಡಿಸಿದಾಯಿತು. ಅಮೌಂಟ್ ಕಟ್ ಬರಲಿಕ್ಕೆ ಕೇಳಿದ್ದಾರೆ. ಹೋಗ್ತಾ ಇದ್ದೀನಿ. ನೋಡಿ ಒಳಗಡೆ ಹೇಗಿದೆ. ಪಮೋರಿಯನ್ನು ಅಲ್ಲಿ ತೋರಿಸಿದ್ದಾರೆ. ಮಿತೇಶ್ವರು ಅಲ್ಲಿ ನಿಂತಿದ್ದಾರೆ. ಅಮೌಂಟ್ ಎಲ್ಲ ಕಟ್ಟಿದ್ದಾಯಿತು. ಹೋಗ್ತಾಯಿದ್ದೀನಿ ಮತ್ತೆ ಕೊಡಲಿಕ್ಕೆ. ಕೂತಿದ್ದಾಳೆ.
ಇಲ್ಲಿ ಆಪ್ರೇಷನ್ ಮಾಡ್ಬೋದು ಇವತ್ತೇ, ನೋಡುವ. ನಮ್ಮ ಹಿತೇಶ್ ಅವ್ರು ಬಂದರು. ಏನಂದ್ರು ಹಿತೇಶ್? ಹಾಂ, ಏನಂದರು? ಹಾಂ ಹಾಂ ಹಾಂ, ಯಾವ ಮಾತ್ರೆ ಎಲ್ಲ ಸ್ಲಿಪ್ ಕೊಡು. ಟ್ಯಾಬ್ ಮೆಲಾನೆಕ್ಸ್ ಹೌದು. ಅಲ್ಲಿ ಎರಡನ್ನೂ ತೋರಿಸಿದ್ದಾಯಿತು. ಪಮೋರಿಯನ್ಗೆ ಏನೂ ಇಲ್ಲ, ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಟು ಇಂಜೆಕ್ಷನ್ ಹಾಕಿದ್ದಾರೆ. ಮತ್ತು ನಮ್ಮ ಇನ್ನೊಂದು ರೆಟ್ರಿವರಿಗೆ 10 ದಿನದಲ್ಲಿ ಕ್ಯೂರ್ ಆಗುತ್ತೆ ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಮನೇಲಿ ಕ್ಲೀನಿಕ್ಕೆ ಉಂಡಾಗ್ದಂಗೆ NSL ಕ್ಲೀನ್ ಮಾಡ್ಕೊಳ್ಳಿ ಅಂತ. ಇಲ್ಲಿಂದ ಹೊರಡೋದೇ ಈಗ ಮನೆಗೆ. ಗಾಡಿ ಬಂದಿದ್ದಾವೆ ಅಂತ, ತುಂಬಾ ಗಾಡಿ ಬಂದಿದ್ದಾವೆ. ಸ್ಟೂಡೆಂಟ್ ಕಲಿಯೋಕ್ಕೋಸ್ಕರನೇ ಈ ದೊಡ್ಡ ಆಸ್ಪತ್ರೆ. ಎರಡನ್ನೂ ಆಸ್ಪತ್ರೆಯಿಂದ ತೋರಿಸ್ಕೊಬಂದಿದ್ದಾಯಿತು. ಈಗ ನಮ್ಮ ಹಿತೇಶ್ ಅವರು ಈ ಪೊಮೋರಿಯನ್ಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಏನು ಹಿತೇಶ್? ಬಾತಿಂಗ್. ರಾಣಿ ಬಾಯ್ಲಿ, ಗೊತ್ತಿಲ್ಲ ಏನು ನೋಡಿ. ಇವಳಿಗೆ ಆಪ್ರೇಷನ್ ಏನು ಬೇಡ ಅಂದರು, ಹಂಗೆ ಕರ್ಕೊಂಡು ಬಂದಿದ್ದೀವಿ. ನೋಡೋಣ. ಮೂತಿ ಮೇಲ್ಗಡೆ ಮೂತಿ ಉದ್ದ ಇವಳನ್ನ ಬಿಟ್ಟು ನೋಡಿ ತಿಂಗಳು ಮೇಲೇ ಆಗ್ಬಿಟ್ಟೈತೆ. ಕೂದಲೆಲ್ಲ ಗಂಟು ಕಟ್ಬಿಟ್ಟಿದ್ದಾವೆ. ಎಷ್ಟು ಟಿಕ್ಸ್ ಇದ್ದಾವೆ ಅಂದರೆ ಮೈ ಫುಲ್ಲು ಟಿಕ್ಸ್ ಆಗಿದ್ದಾವೆ. ಎಷ್ಟು ದಿನ ಆಗಿರ್ಬೋದು ಹಿತೇಶ್ ಬಿಟ್ಟು ಇವಳನ್ನ ರೋಡಿಗೆ? 1 ತಿಂಗಳು ಮೇಲೆ. ಪಾಪಿ ನನ್ನ ಮಕ್ಕಳ ಎಲ್ಲಿದ್ದೀರೋ ಗೊತ್ತಿಲ್ಲ ಕಣ್ರೋ ಬಿಟ್ಟಿರೋರು. ಸಿಕ್ಕಾಬಟ್ಟೆ ಟಿಕ್ಸ್ ಆಗಿದ್ದಾವೆ. ಇವಳಿಗೆ ನೋಡಿ ಈ ಥರ ಆಗಿದೆ ಸ್ಥಿತಿ. ಇದು ನಮ್ಮ ಹಿತೇಶ್ ಅವ್ರು ಸ್ನಾನ ಮಾಡಿಸ್ತಾ ಇರೋದು, ರೆಸ್ಕ್ಯೂ ಮಾಡ್ಕೊಬಂದಿದ್ದು. ಇವಳು ಕರ್ಕಿ ನಮ್ಮ ಮನೆ ಮಗಳೇ. ಬರ ಇಲ್ಲಿ ಕರ್ಕಿ, ಬರ ಇಲ್ಲಿ ನೋಡಿ. ಇವಳು ನೋಡಿ ವೆಜಿನಲ್ಲಿ ಆಚೆ ಬಂದಿರೋದಕ್ಕೆ ಡೈಲಿ ಈ ಥರ NSL 3 ರಿಂದ 4 ಟೈಮು ಡೈಲಿ ಕ್ಲೀನ್ ಮಾಡಬೇಕು. ಗಾಯ ಆಗಕ್ಕೆ ಬಿಡಬಾರ್ದು. ಫಸ್ಟು ಈ ಥರ NSL ಕ್ಲೀನ್ ಮಾಡ್ಕೋತೀವಿ. ನಮ್ಮ ಹಿತೇಶ್ ಅವ್ರು ಮಾಡ್ತಿದ್ದಾರೆ. ಈಚೆ ಏನಾದರೂ ಬಿಟ್ಟರೆ ಮಣ್ಣಾಗುತ್ತೆ. ಮಣ್ಣಿಂದ ನೊಣ ಓಡಾಡಿ ಗಾಯ ಆಗಿ ಅದಕ್ಕೆ ಹುಳ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ಇವಳನ್ನ ಈಚೆಗೆ ಬಿಡಲ್ಲ, ಒಳಗಡೆನೇ ಕೂಡ ಹಾಕಿರ್ತೀವಿ. ಈಚೆ ಬಿಟ್ಟರೆ ಮತ್ತೆ ಬಂದು ಕ್ಲೀನ್ ಮಾಡ್ತೀವಿ ನೋಡಿ. ಒಳಗಡೆ ಈ ಥರ ಕ್ಲೀನ್ ಮಾಡಿ ಯಾವುದೇ ಹುಳ ಕುತ್ಕೊಳ್ದಲ್ಲೇ ಇರೋ ಥರ KY ಜೆಲ್ ಹಾಕ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಒಳಗಡೆ ತೊಳ್ಳಿಕ್ಕೆ ಟ್ರೈ ಮಾಡ್ತೀವಿ. ಈಗ ತುಂಬ ದಪ್ಪ ಇರೋ ಕಾರಣ ಒಳಗಡೆ ಹೋಗ್ತಿಲ್ಲ ನೋಡಿ. ಇದು ಆಸ್ಪತ್ರೆಯಲ್ಲಿ ಕೊಟ್ಟಿರೋಂಥ ಟ್ಯಾಬ್ಲೆಟು ಲೆಟ್ರಾಕ್ಸು. 10 ದಿನ ಕೂಡ ಕೇಳ್ತಿದ್ದಾರೆ. ಸತ್ತಿಗೆ ಕೊಡ್ತಾಯಿದ್ದೀನಿ ಈಗ ಬೆಳಗ್ಗೆ ಹೊತ್ತು. ಕ್ಲೀನ್ ಮಾಡಿದ್ದಾಯಿತು. ಇವರಿಬ್ರು ಏನು ಕೀಚೆ ಬಿಡ್ತಿಲ್ಲ ಅಂದರೆ ಅವಳು ಹಿಂದೆ ಬಂದರೆ ಅದು ವೆಜಿನಲ್ಲು ಗಾಯ ಆಗುತ್ತೆ, ಉಂಡಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಕ್ಲೀನಿಗೆ ವಾಶ್ ಮಾಡಿಬಿಟ್ಟು ಇಲ್ಲಿ ಒಳಗಡೆ ಬಿಟ್ಟಿರೋದು ಮಣ್ಣಾಗಬಾರ್ದು ಅಂತ. ಈ ಪಮೋರಿಯನ್ ಆಚೆ ಬಂದರೆ ಏನು ಮಾಡ್ತಾಳೆ ಅಂದರೆ, ಇಲ್ಲೆಲ್ಲೋ ನಮ್ಮ ರೌಡಿ ಇದ್ದಾಳೆ ಕರ್ಕಿ, ಅವಳು ಇಟ್ಕೊಂಡು ಕಚ್ತಾಳೆ ಅದನ್ನು. ಅದಕ್ಕೆ ಮೇಯ್ನ್ ಏನಪ್ಪ ಅಂದರೆ ಈ ಕೊಂಡಿಯಿಂದ ಆಚೆ ಓಡಿ ಬಂದುಬಿಡ್ತಾಳೆ ಅವಳು ಪಮೋರಿಯನ್ ಈ ಸಂದಿಯಿಂದ. ಆಮೇಲೆ ಮಿಸ್ಸಾಗಿ ಬಿದ್ದಿದ್ದು ಹೋಗ್ಬಿಟ್ರೆ ಅಂತ ಒಳಗಡೆ ಕೂಡ ಹಾಕಿದ್ದೀನಿ ಅಷ್ಟೇ. ನಮ್ಮ ಮನೆ ಕರ್ಕಿ ರೆಡಿ ಡಾನ್. ಇನ್ನಲ್ಲಿ ರೆಸ್ಕ್ಯೂ ಎಲ್ಲ ಮುಗಿದಿದೆ. ಪಮೋರಿಯನ್ಗೆ ಸ್ನಾನ ಮಾಡಿಸಿ ಕಿವಿ ಕ್ಲೀನ್ ಮಾಡಿ ಔಷಧಿ ಹೊಡೆದು ಸದ್ಯಕ್ಕೆಲ್ಲ ಮುಗಿದಿದೆ. ಈಗ ನಾವು ಫ್ರೆಶ್ ಅಪ್ ಆಗಿ ಇಲ್ಲಿಂದ ಮತ್ತೆ ನಮಗೊಂದು ಬಾಡಿಗೆ ಬಂದಿದೆ, ಇಲ್ಲೇ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಬಾಯ್. ಹಿತೇಶ್ವರ ಏನಾರು ಹೇಳ್ತೀರಾ? ಅಷ್ಟೇ, ಇವತ್ತಿನ ಕಥೆ ಎಷ್ಟು. ಬಾಯ್. खत्म. बाय बाय, टाटा, गुड बाय.